ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಷಯ ಬಂದು ನಿಮ್ಮ ಒಂದು ಪೀರಿಯಡ್ಸ್ ಮಿಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಬೇಕು, ಹಾಗೆ ಯಾವಾಗ ಮಾಡಿದ್ರೆ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ, ಇವಾಗ ನಿಮ್ಮ ಒಂದು ಪೀರಿಯಡ್ಸ್ ಮಿಸ್ ಆಗಿರೋ ಡೇಟ್ ಬಂದು 15th ಅಂತ ಇತ್ತು ಅಂತ ಹೇಳೋದಾದರೆ, ಲಾಸ್ಟ್ ಮಂತು 15th ಡೇಟ್ಗೆ ಪ್ಲಸ್ 10 ಡೇಸ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 38 ಡೇಸಿಂದ 40 ಡೇಸ್ ಒಳಗಡೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳೋದಾದರೆ, ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬೇರೆ ಯಾವುದೇ ಕೆಲಸಗಳಿದ್ರೂ ಮಾಡ್ದೇ ಮೊದಲನೇ ಯೂರಿನ್ ಏನಿರುತ್ತೋ, ಮಾರ್ನಿಂಗ್ ಫಸ್ಟ್ ಯೂರಿನ್ ಏನಿರುತ್ತೋ ಅದರಲ್ಲಿ ನೀವು ಚೆಕ್ ಮಾಡಿ. ಸೊ 2-3 ನಿಮಿಷದ ಒಳಗಡೆ ಏನು ರಿಸಲ್ಟ್ ಇರುತ್ತೋ ನಿಮಗೆ ಆ್ಯಕ್ಯುರೇಟಾಗಿ ಸಿಕ್ಬಿಡುತ್ತೆ. ಏನಾದರೂ ನಿಮಗೆ ಡಬಲ್ ಲೈನ್ ಡಾರ್ಕಾಗಿ ಬರ್ತಿದೆ ಅಂತ ಹೇಳೋದಾದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತಲೇ ಅರ್ಥ. ಏನಾದರೂ ಒಂದು ಡಾರ್ಕ್ ಲೈನ್ ಒಂದು ಲೈಟ್ ಲೈನ್ ಬರ್ತಾ ಇದೆ ಅಂತ ಹೇಳೋದಾದರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ. 45 ಡೇಸಿಂದ 50 ಡೇಸ್ ಒಳಗಡೆ ಮತ್ತೆ ಇನ್ನೊಂದು ಸರಿ ನೀವು ಚೆಕ್ ಮಾಡಿ, ಆವಾಗ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಏನಾದರೂ ಸಿಂಗಲ್ ಲೈನ್ ಬರ್ತಿದೆ ಅಂತ ಹೇಳೋದಾದರೆ ನಿಮಗೆ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಂದರೆ ಥೈರಾಯ್ಡ್ ಇಲ್ಲಾಂದರೆ ಹಾರ್ಮೋನಲ್ ಚೇಂಜಸ್ ಏನಾದರೂ ಇರುತ್ತೆ. ಸೊ ನೀವು ಡೈರೆಕ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಪರ್ಫೆಕ್ಟ್ ಮೆಡಿಕೇಷನ್ಸ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ, ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತ ನೀವೆಲ್ಲ ಬೇಜಾರು ಮಾಡ್ಕೊಳ್ಳೋದೇನೂ ಬೇಡ. ಸೊ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ನಿಮ್ಮ ಪೀರಿಯಡ್ಸ್ನ ರೆಗ್ಯುಲರ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡಿಫಿಕೇಷನ್ಸ್ನ ಮಾಡ್ಕೋಬೇಕೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ. ಹಾಗೆ ನೀವು ತಗೊಳ್ಳೋ ಆಹಾರ, ಸೊ ನಿಮ್ಮ ಮೆಂಟಲ್ ಸ್ಟೇಟಸ್ ಅಂದರೆ ತುಂಬಾ ನೀವು ಸ್ಟ್ರೈನ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಹಾಗೆಯೇ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡದೇ ಇರೋದು, ಅಂದರೆ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಏನಾದರೂ ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಅನ್ನೋದಾದರೆ ಮೊದಲನೇದಾಗಿ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ವರ್ಕ್ ಮಾಡಬೇಕು, ವಾಕ್ ಮಾಡಬೇಕು. ಏನಾದರೂ ಒಂದು ಮಾಡ್ತಾಯಿದ್ರೆ ಅಲ್ವಾ ನಿಮಗೆ ಒಂದು ಸ್ಟ್ರೆಸ್ ಮೂಡ್, ಸ್ಟ್ರೈನ್ ಮೂಡ್ ಎಲ್ಲನೂ ಕಮ್ಮಿ ಆಗುತ್ತೆ. ಆವಾಗ ನಿಮ್ಮ ಒಂದು ಏನು ಪೀರಿಯಡ್ಸ್ ಇರುತ್ತೋ ಅದು ಕರೆಕ್ಟಾಗಿ ಮಂತ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಮಾಡ್ತಾ ಹೋದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕೂಡ ಕನ್ಫರ್ಮ್ ಆಗುತ್ತೆ. ಯಾವುದೇ ರೀತಿ ಬೇಜಾರಾಗಬೇಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದೇ ಇರೋರು. ಸೊ ಇದೆಲ್ಲ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ನೀವು ಕೂಡ ಪಾಸಿಟಿವ್ ರಿಸಲ್ಟ್ನ ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.